ಏನಪ್ಪ ಇದು? ಗ್ಯಾಸ್ ಸಿಗುತ್ತೆ ಹೆದರಬೇಡಿ, ಕೇಂದ್ರ ಸರ್ಕಾರ. ವದಂತಿ ನಂಬಬೇಡಿ, ಗ್ಯಾಸು, ಪೆಟ್ರೋಲು, ಡೀಸಲ್ಲು, ಸೀಮೆಎಣ್ಣೆ ಪೂರೈಕೆ ಸ್ಥಿರ. ಏನಪ್ಪ ಇದು? ಹೊಸ್ಮೂರ್ ಜಲಸಂಧಿ ಹೊರಗಿನ ಮಾರ್ಗದಿಂದ 70% ತೈಲ ಬರ್ತಿದೆ. ದೇಶೀಯ ಉತ್ಪಾದನೆ ಹೆಚ್ಚಾಗಿದೆ. ಇರಾನ್ ಸಮರದ ಕಾರಣ ದೇಶಾದ್ಯಂತ ಅಡುಗೆ ಅನಿಲ, ತತ್ವಾರ ಹಾಗೂ ಪೆಟ್ರೋಲ್ ಡೀಸೆಲ್ ಲಭ್ಯತೆ ಬಗ್ಗೆ ಆತಂಕ ಉಂಟಾಗಿರುವ ನಡುವೆ LPG, ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ ಮತ್ತು ನೈಸರ್ಗಿಕ ಅನಿಲದ ದೇಶೀಯ ಪೂರೈಕೆ ಸ್ಥಿರವಾಗಿದೆ. ಯಾವುದೇ ಆತಂಕ ಬೇಡ, ವದಂತಿಗೆ ಕಿವಿ ಕೊಡಬೇಡಿ, ಗಾಬರಿಗೆ ಬಿದ್ದು ಸಿಲಿಂಡರ್ ಬುಕ್ ಮಾಡಬೇಡಿ ಎಂದು ಭಾರತ ಸರ್ಕಾರ ದೇಶದ ಜನರಿಗೆ ಮನವಿ ಮಾಡಿದೆ. ನೋಡಪ್ಪ. ಹಂಗಾರೆ ಸಿಲಿಂಡ್ರು ಸಿಗಲ್ಲ ಅಂತಿದ್ರು, ಇನ್ಮೇಲೆ ಸಿಕ್ಕವ ಏನೋ ಅಪ್ಪ. ಹಾಗಾದ್ರಿ ಗೌಡ್ರೆ, ಇವತ್ತು ನಂದೀಸ ಅಂಗಡಿ ಮುಂದಕ್ಕೆ ಪೇಪರ್ ಹಾಕ್ಸವನೆ. ಅಯ್ಯ ಅವನ ಬೆಂಕಿ ಹಾಕ. ಅವನದೇನು ಹೇಳ್ತೀರಿ ಹೇಳತ್ತ? ಒಂದಿನ ಪೇಪರ್ ಹಾಕಿಸ್ತಾನೆ, ಒಂದಿನ ಹಾಕ್ಸಲ್ಲ. ದಿನ ಹಾಕ್ಸಿರೇ ಕೂಕೊಂಡು ಓದ್ಬೋದು, ನಮ್ದು ರಾಶಿ ಭವಿಷ್ಯ ನೋಡ್ಬೋದು, ಯಾತನ ಇದ್ದಿದ್ದ ತಿಳ್ಕೊಬೋದು. ನನ್ನ ಮಗ್ಗೆ ಬುದ್ಧಿ ಇಲ್ಲ ಹೇಳ್ರಿ. ಲೇ ನಂದೀಸ, ನಿಮ್ಮ ಹಾಕ್ಸಿರೇ ದಿನ ಹಾಕ್ಸು, ಇಲ್ಲ ತಿಕ್ಕ ಮುಚ್ಕೊಂಡಿರು ಸುಮ್ಮನೆ. ಬೋರಾಜ, ನನಗೆ ರೇಗಿಸ್ಬಿಟ್ರು ನೋಡು, ನನ್ನ ಸುಮ್ಮನಿರಲ್ಲ. ಬತ್ತ ಯಾಕ ನೀನು ಜಾಸ್ತಿ ಐತೆ ಅಲ್ಕಣ ಜಾವ್. ನಾನು ಪೇಪರ್ ಹಾಕ್ಬೇಡ್ರಿ ಅಂತ ಹೇಳ್ತೀನಿ. ದಿನ ತಂದು ಹಾಕ್ತಾರೆ. ಶಿರಾದಿಂದ ಆಟೋದವ್ರು ಬರ್ತಾರಲ್ಲ, ಅವರು ತಂದು ಹೋಗ್ತಾರೆ. ಈ ಕೆಲವ್ರು ಏನು ಮಾಡ್ತಾರೆ ಅಂದರೆ ಬರ್ತಾರೆ, ಯಾತನ ನನಗೆ ಖಾರಪುರಿ ಗಿರಪುರಿ ಕಟ್ಟಿಸ್ಕೊಂಡು ಅದ್ರಾಗೆ ಸುತ್ಕೊಂಡು ತಾಣದೇ ಹೋಗ್ತಾರೆ. ನಾನು ಇಲ್ದಾಗ ನಾನು ಏನು ಮಾಡೋಣ ಹೇಳು? ದಿನ ಹಾಕೋಸ್ತೀನಿ ಕಣಜ್ಜ. ಏನು ಹಾಕೋಸ್ತೀಯ? ಹೋಗ್ಲಿ ಬಿಡು. ಅಲ್ಲ ಗೌಡ್ರೆ, ಅಲ್ಲಿ ಊರಾಗ ಮಾತಾಡ್ತಿದ್ರು, ಇನ್ಮೇಲೆ ಗ್ಯಾಸ್ ಸಿಲಿಂಡರ್ಗಳು ಸಿಗಲ್ಲ, ಅಡಕುವಾಗಿ ಬಳಸ್ರಿ ಅಂತಿದ್ರು. ನಿಜವೇನು ಗೌಡ್ರೆ? ಏನಾಯ್ತು ಗೌಡ್ರೆ? ಯಾಕೆ ಸಿಗ್ತಿಲ್ಲ? ಲೇ ಬೋರಜ, ನಿನ್ನ ಯುದ್ಧ ನಡೀತಾ ಇತ್ಕಣ್ಣ. ಯಾಕಲ್ಲ TV ನೋಡಲ್ವೇ ನೀನು? ಯುದ್ಧ ನಡೀತಾ ಇತ್ಕಣು. ಇಸ್ರೇಲು, ಅಮೇರಿಕಾ, ಇರಾನು, ಈ ದೇಶಗಳು ಇದಾವಲ್ಲ ಆ ಕಡೆವು, ಆ ದೇಶದಾಗೆ ಯುದ್ಧ ನಡೀತಾ ಐತೆ. ಅದಕ್ಕೆ ನಮ್ಮ ದೇಶದಾಗೆ ಪೆಟ್ರೋಲು, ಡೀಸೆಲ್ಲು, ಈ ಸಿಲಿಂಡ್ರುಗಳು, ಗ್ಯಾಸ್ ಸಿಲಿಂಡ್ರುಗಳು ಇವಕ್ಕೆಲ್ಲನ ಬರ ಬಂದಂಗೆ ಆಗ್ಬಿಟ್ಟೈತಿ, ಸಿಗ್ತಿಲ್ಲ. ಆದರೆ ಇವತ್ತಿನ ಪೇಪರ್ನ ಹೇಳೋರಪ್ಪ, ಗ್ಯಾಸ್ ಸಿಗುತ್ತೆ ಹೆದರ್ಕೋಬೇಡ್ರಿ ಅಂತಾನೆ ಕೇಂದ್ರ ಸರ್ಕಾರದವ್ರು ಹೇಳವ್ರೆ. ಏನು ಮಾಡ್ತಾರೋ ನೋಡ್ಬೇಕು. ಅಂದರೆ ನೆನ್ನೆ ಮೊನ್ನೆ ಎಲ್ಲ ಏನಿಲ್ಲ ಕಣರೆ, ಹೋಟ್ಲು ಪಾಟ್ಲೆಲ್ಲ ಮುಚ್ಚಿಬಿಟ್ಟವ್ರೆ. ಪಾಪ ಸಿಲಿಂಡ್ರಲ್ಲದ್ದು ಏನು ಮಾಡ್ತಾರೆ? ಸೌದೆ ಒಲೆಗೆ ಯಾರು ಮಾಡ್ತಿಲ್ಲ ಇವಾಗ ಅಲ್ಲೇನ. ಅದಕ್ಕೆ ಗ್ಯಾಸ್ ಸಿಲಿಂಡ್ರಲ್ಲದ್ದು ಇನ್ನೇನು ಮಾಡ್ತಾರೆ ಹೇಳು? ಎಲ್ಲ ದೊಡ್ಡ ಹೋಟ್ಲುಗಳು ಎಲ್ಲ ಮುಚ್ಚಿಬಿಟ್ಟಿದ್ರು. ಇನ್ಮೇಲೆ ಸಿಗ್ತೈತಿ ಅಂತ ಹೇಳವ್ರಿ. ಇದೊಳ್ಳೆ ಶಾನಕಾತಲ್ಲಪ್ಪ ಇವಾಗ. ಅಲ್ಲ ಗೌಡ್ರೆ, ಅಲ್ಲೆಲ್ಲೋ ಯಾವುದೋ ದೇಶಗಳಿಗೆ ಯುದ್ಧ ನಡೀತಿದ್ರೆ ಇಲ್ಲಿ ನಮ್ಮೂರಾಗ ಯಾಕೆ ಗ್ಯಾಸ್ ಸಿಗ್ತಿಲ್ಲ, ನಮ್ಮೂರಾಗ ಯಾಕೆ ಸಿಲಿಂಡರ್ ಸಿಗ್ತಿಲ್ಲ? ಹಾಳಾಗೋಗಲ್ಲ. ಅಲ್ಲೆಲ್ಲೋ ಯುದ್ಧ ನಡೀತೈತೆ, ನಡೆದ್ರೆ ನಡೀಲಿ. ನಾವು ಇಲ್ಲೇ ಮಾಡ್ತೀವಿ, ಮೊಬೈಲ್ ನಮ್ಮ ಅಮ್ಮಣ್ಣಿ ತಗೋ, ನಮ್ಮ ಪಾಪನ್ ಯಾರು ತಗೋಣ, ಮೊಬೈಲ್ನಾಗೆ ಬುಕ್ ಮಾಡಿಸ್ತೀವಿ. ಫೋನ್ ಮಾಡಿದ್ರೆ ಬುಕ್ ಹಾಕೈತೆ, ಹೋಗಿ ತಂದು ಅವರು ಊರಾಗ ಇಳಿಸ್ತಾರೆ, ನಾವು ಮಂತಕ್ಕೆ ತಂದು ಒಲೆ ಹಚ್ತೀವಪ್ಪ. ಇದು ಗ್ಯಾಸ್ ಸಿಲಿಂಡ್ರ್ ಕತೆ. ನೀವು ನೋಡ್ರಿ ಅಲ್ಲೆಲ್ಲೋ ಯುದ್ಧ ನಡೀತೈತೆ. ಯಾವುದೋ ಇಸ್ರೇಲೋ, ಇರಾನೋ, ಅಮೇರಿಕನೋ ಅಂತೇಳಿ ಅಲ್ಲಿ ಯುದ್ಧ ನಡೀತೈತೆ. ಇಲ್ಲೇ ಗ್ಯಾಸ್ ಸಿಗಬಾರ್ದು, ಯಾಕೆ ಸಿಗ್ತಿಲ್ಲ? ಅದನ್ನು ಕೇಳಿರಿ ಆತ ಅಂದ್ವರಿದ ಓಸಿ ಹೇಳ್ತೀರಿ ನೀವು. ಅದಕ್ಕೆ ಕಳ್ಳ ಲೇ ಬೋರಜ, ಅದಕ್ಕೆ ಕಣ್ಣ TVನು ಪೇಪರು ಓದ್ಕೋಬೇಕು, ನೋಡ್ಕೋಬೇಕು ಎಂಬುದು. ಈಗ ನನಗೂ ಅಲ್ಲಿ ಯುದ್ಧ ನಡೀತೈತೆ ಎಂಬುದು ಗೊತ್ತು, ಆದರೆ ಇಲ್ಲಿ ಯಾಕೆ ಸಿಲಿಂಡ್ರ್ ಸಿಗ್ತಿಲ್ಲ ಎಂಬುದು ಗೊತ್ತಾಗ್ತಿಲ್ಲ. ಓದ್ತೀನಿ ತಡೆಯಲ್ಲ ಒಂದ್ರ ಒಟ್ಟು ಓದ್ತೀನಿ. ಗ್ಯಾಸ್ ಅಂಗಡಿಗಳ ಮುಂದೆ ಕ್ಯೂ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನಿಂದ ದೇಶದಲ್ಲಿ ಶುರುವಾಗಿರುವ ವಾಣಿಜ್ಯ ಸಿಲಿಂಡರ್ ಅಭಾವ ಗುರುವಾರವೂ ಮುಂದುವರೆದಿದೆ. ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಜನರು LPG ಖರೀದಿಗೆ ಏಜೆನ್ಸಿಗಳ ಮುಂದೆ ಮುಗಿಬಿದ್ದಿದ್ದಾರೆ. ಕೆಲವೆಡೆ ಮಕ್ಕಳ ಬಿಸಿಯೂಟಕ್ಕೆ ಕಂಟಕ ಎದುರಾಗಿದೆ. ಮದುವೆ ಸೇರಿದಂತೆ ವಿವಿಧ ಸಮಾರಂಭಗಳಿಗೆ ಕ್ಯಾಟರಿಂಗ್ ಮಾಡುವವರು 20% ದರ ಹೆಚ್ಚಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಎನ್ನಲಾಗಿದೆ. ಕೇಳಿಸ್ಕೊಂಡೆಲ್ಲ? ಸ್ಕೂಲ್ಗಳಾಗಲೇ ಬೋರಾಜ, ಈ ಸ್ಕೂಲಾಗ ಬಿಸಿಯೂಟ ಕೊಡ್ತಾರಲ್ಲ, ಅದಕ್ಕೂ ತೊಂದರೆ ಆಯ್ತಂತೆ. ಮದುವೆ ಮುಂಜಿ ಮಾಡೋರ್ಗೆ ಅದಕ್ಕೂ ತೊಂದರೆ ಆಯ್ತಂತೆ. ಎಲ್ಲ ಈಗ ರೇಟ್ ಜಾಸ್ತಿ ಮಾಡ್ಕೊಂಡು ಕುಂತವ್ರು ಅಂತ ಕಳ್ಳ. ಎಲ್ಲ ತಿರ್ಗಾ ಅದನ್ನೇ ಹೇಳ್ತಿದ್ರಲ್ಲ ಗೌಡ್ರೆ ನೀವು. ನಾನು ಕೇಳ್ತಿರೋದೇ ಬೇರೆ, ನೀವು ಹೇಳ್ತಿರೋದೇ ಬೇರೆ.
ಅಲ್ಲಿ ಯುದ್ಧ ಆದ್ರೆ ನಮ್ಮೂರಾಗ ಯಾಕೆ ಗ್ಯಾಸು ಸಿಲಿಂಡ್ರು ಸಿಗ್ತಿಲ್ಲ? ಇದು ನನ್ನ ಪ್ರಶ್ನೆ. ಉತ್ತರ ಕೊಡ್ರಿ ಗೌಡ್ರೆ. ಏಯ್ ಬೋರಾಜ, ನನಗೂ ಗೊತ್ತಿಲ್ಲ ಕಣಲ್ಲ. ತಡೆ, ಅವ್ನು ಸೀನಪ್ ಬರ್ತಾನೆ, ಅವನಿಗೇನ ಗೊತ್ತೈತೆ ಹಿಂಗೆ ಕೇಳೋಣ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಕುರು ಬಾಂಧವರ ಶಿರಛೇದಿಸೆನ, ಕುರು ಬಾಂಧವರ ಶಿರಛೇದಿಸೆನ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ, ಸಮರದಿ ಸೆಣಸಾಡೆನ. ಜಾರುತ್ತಿದೆ ಗಾಂಡೀವ, ಸೋಲುತ್ತಿವೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ, ಸೋಲುತ್ತಿವೆ ಕೈ ಕಾಲು, ಮತಿಹೀನ ನಾನಾದೆ ಪಥವ ತೋರಿಸೋ ಮುನ್ನ, ಸಮರದಿ 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 ಸೆಣಸಾಡೆನ ಕೃಷ್ಣ. ಓ ಬೋರಾಜ ಗೌಡ್ರೆ, ಏನೋ ನಂದೀಶ್ ಅಂಗಡಿ ಮುಂದೆ ಕೂಕೊಂಡು ಪೇಪರ್ನ ಬಲ್ ಜೋರಾಗಿ ತಿರುವಾಗ್ತಾ ಇದ್ದೀರಾ? ಏನು ಗೌಡ್ರೆ ಅಂತ ವಿಚಾರ ಇರೋದು? ಬೋ ಏನೋ ಇದಪ್ಪ ಇವತ್ತು. ಲೇ ಸೀನಾ, ಬರ್ಲಾ ಇಲ್ಲಿ. ಗೌಡ್ರಿಗೂ ನಮಗೂ ಒಂದು ಸಮಸ್ಯೆ ಕಾಡ್ತಾ ಐತಿ ಇವಾಗ. ಅದನ್ನ ನಿನಗೇನ ಗೊತ್ತಿದ್ರೆ ಬಗೆಹರಿಸ್ಬಾರ್ಲಾ ಇಲ್ಲಿ. ಡೋಂಟ್ ವರಿ ಬರೇ ಮೈ ಬೋರಜ, ನಾನು ನಿಮ್ಗಾಗಿ ಇದ್ದೀನಿ ಕಳ್ಳಜ. ಡೋಂಟ್ ವರಿ ಬರೀ ಮೈ ಬೋರಜ, ಅದೇನು ಪ್ರಶ್ನೆ ಐತೆ ನೀನು ಕೇಳಜ ಕೇಳಜ. ಡೋಂಟ್ ವರಿ ಎಲ್ಲೆಲ್ಲೆಲ್ಲೆ, ಡೋಂಟ್ ವರಿ ಬರೇ ಮೈ ಬೋರಜ. ಏನಜ ನಿನಗೂ ಡೌಟ್ ಬರಂಗ ಹೇಳ್ಬಿಡ್ತಾ? ಅದೇನು ಪ್ರಶ್ನೆ ಕೇಳು, ಐ ವಿಲ್ ಗಿವ್ ದ ಆನ್ಸರ್, ವಿಲ್ ಟ್ರೈ ಟು ಗಿವ್. ಓಕೆ, ಟೆಲ್ ಮಿ ಯುವರ್ ಕ್ವೆಶ್ಚನ್. ಅಲ್ಲ ಕಳ್ಳ ಸೀನಾ, ಅದ್ಯಾವುದೋ ಬ್ಯಾರೆ ದೇಶದಾಗೆ ಯುದ್ಧ ಆಗ್ತಾ ಐತಂತೆ. ಯಾವ್ದೋ ಅಮೆರಿಕನಲ್ಲೆಲ್ಲ ಯುದ್ಧ ಆಕಾಯ್ತಂತೆ. ಅದಕ್ಕೆ ನಮ್ಮೂರಾಗೆ ಗ್ಯಾಸ್ ಸಿಲಿಂಡ್ರು ಸಿಗ್ತಿಲ್ಲ. ಯಾಕೆ ಅಂತ ನಾನು ಗೌಡ್ರನ್ನ ಕೇಳಿದ್ರೆ ಗೌಡ್ರಿಗೂ ಗೊತ್ತಿಲ್ಲ ಕಳ್ಳ. ಸೀನಾ, ನಿನ್ಗೇನ ಗೊತ್ತೈತನಲ್ಲ, ಯಾಕಲ್ಲ ಅಲ್ಲಿ ಯುದ್ಧ ಆಗಿದ್ರೆ ನಮ್ಮೂರಾಗ ಯಾಕಲ್ಲ ಗ್ಯಾಸ್ ಸಿಗಲ್ಲ? ಬೋರಜ, ಇಷ್ಟು ದಿನಕ್ಕೆ ಇವತ್ತು ವ್ಯಾಲಿಡ್ ಕ್ವಶನ್ ಕೇಳಿಜ, 4 ಜನಕ್ಕೆ ಅನುಕೂಲ ಆಗಂತ ಪ್ರಶ್ನೆ ಕೇಳಿಜ ಕಣಜ. ಬೋರಜ, ನಾನು ಹೇಳಕ್ ಟ್ರೈ ಮಾಡ್ತೀನಿ. ಮೊದಲು ಹೇಳ್ತೀನಿ ಬೋರಜ, ಯುದ್ಧ ಯಾವ್ಯಾವ ದೇಶದ ನಡುವೆ ನಡೀತಾ ಇದೆ ಅಂತ ಹೇಳ್ತೀನಿ ಕೇಳ್ರಿ. ಯಾಕಂದ್ರೆ ಅರ್ಧ ಬರ್ಧ ಹೇಳಿದ್ರೆ ಗೊತ್ತಾಗಲ್ಲ. ಇದು ಹೇಳ ಉಕಂಡ್ಲ ಸೀನಾ, ಹೇಳಲ್ಲ ಇದ್ರ ಬಗ್ಗೆ ಎಲ್ಲ ಒಂದು ಕಡೆಯಿಂದ ಹೇಳಲೇ ನೋಡೋಣ, ಪೂರ್ತಿನ ತಿಳ್ಕೊಂಬಂದು ನನಗೂ ಗೊತ್ತಿಲ್ಲ. ಹೇಳ್ತೀನಿ ಕೇಳ್ರಿ ಗೌಡ್ರೆ, ಬರೋಜ ಹೇಳ್ತೀನಿ ಕೇಳ್ರಿ. ಈಗ ಪ್ರಪಂಚದಲ್ಲಿ ಅಂದರೆ ಮಧ್ಯ ಪ್ರಾಚ್ಯ ದೇಶಗಳು ಅಂತ ಇದ್ದಾವೆ, ಅಲ್ಲಿ ಭಯಂಕರ ಯುದ್ಧ. ಯಾವ್ಯಾವ ದೇಶಕ್ಕೆ? ಇಸ್ರೇಲು, ಅಮೇರಿಕಾ, ಇರಾನು, ಈ ದೇಶದಾಗ ಪ್ರಮುಖವಾಗಿ ಯುದ್ಧ ನಡೀತಾ ಇದೆ ಗೌಡ್ರೆ. ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ ಕೇಳ್ರಿ. ಅಮೇರಿಕಾದ ಒಂದು ಪಾರ್ಟಿ, ನಾವು ಅರ್ಥ ಹಂಗೆ ಹೇಳ್ಬೇಕು ಅಂದರೆ ಅಮೇರಿಕಾದೊಂದು ಪಾರ್ಟಿ, ಇರಾನ್ದೊಂದು ಪಾರ್ಟಿ. ಅಮೇರಿಕಾದಾಗ ಯಾರ್ಯಾರು ಬರ್ತಾರೆ? ಅಮೇರಿಕಾ ಒಂದು ದೇಶ ಬರ್ತೈತೆ, ಇಸ್ರೇಲ್ ಒಂದು ದೇಶ ಬರ್ತೈತೆ, ಬ್ರಿಟನ್ನು, ಸೌದಿ, ಕತಾರು, ಬಹ್ರೈನು, ಕುವೈತು, ಈ ದೇಶಗಳೆಲ್ಲ ಅಮೇರಿಕಾ ಪರವಾಗಿ ನಿಂತ್ಕೊಂತವೆ. ಇರಾನ್ ಪರವಾಗಿ ಇರಾನು, ಹೌತಿ, ಗೀತಿ ಅಂತ ಇನ್ನು ಯಾವ್ಯಾವ ಇದ್ದಾವೆ ಗೌಡ್ರೆ. ಅವು ಹಿಂಗೆ ಈ 2 ದೇಶ ನಡುವೆ ಯುದ್ಧ, ಅಂದರೆ 2 ಬಣಗಳ ನಡುವೆ ಮಿತ್ರ ರಾಷ್ಟ್ರಗಳು, ಶತ್ರು ರಾಷ್ಟ್ರಗಳು ಅಂತ ಇವು. ಯುದ್ಧ ಅಂದ್ರೆ ಭಯಂಕರ ಯುದ್ಧ. ಇರಾನ್ ಮೇಯ್ನು ಪ್ರಧಾನಿ ಅಂದರೆ ಲೀಡ್ರ್ ಇದಾರಲ್ಲ ಇರಾನ್ ದೇಶದಾಗೆ, ಆಯಪ್ಪನ ಹೊಡೆದಾಕಿಬಿಟ್ಟವ್ರಿ. ಯಾವಾಗ ಹೇಳ್ರಿ? ಫೆಬ್ರವರಿ 28ನೇ ತಾರೀಕು. ಅಯ್ಯಪ್ಪನ ಹೆಸರು ಅಯತೊಲ್ಲಾ ಅಲಿ ಖಮನೇನಿ ಅಂತ. ಏನ್ ಮಾಡ್ಬಿಟ್ರು ಅಂದರೆ ಇರಾನು ಇಸ್ರೇಲ್ ದಾಳಿ ಪವರ್ಫುಲ್ಲು. ಅಯ್ಯಪ್ಪ ಏನಿಲ್ಲ, ಡಮಲ್ ಡಿಮಿಲ್ ಡಕ್ಕ ಅಂತ ಮುನ್ಸವನು.
2026 ಫೆಬ್ರವರಿ 28ನೇ ತಾರೀಕು ಇರಾನ್ ನಾಯಕನ ಕೊಲೆ ಆಗ್ತೈತಿ. ಅಂದರೆ ಅವರು ದಾಳಿ ಮಾಡಿಬಿಟ್ಟು ಸಾಯಿಸ್ಬಿಡ್ತಾರೆ. ಇದರಿಂದ ಫುಲ್ಲು ಜೋರಾಗ್ಬಿಡ್ತೈತೆ ಗೌಡ್ರೆ ಯುದ್ಧ. ಹೇಳ್ತೀನಿ ಕೇಳ್ರಿ. ಲೇ ಸೀನಾ, ನಾನು ಕೇಳಿದ್ದೇಳಲ್ಲ, ನನಗೆ ಅಂದುವರಿಯಲ್ಲ ಕಳ್ಳ, ಇವೆಲ್ಲ ಯಾತೋ ಹೇಳ್ತೇನೆ ನೀನು. ನಮ್ಮ ತಾಯಿನವ ಅಂದುವರಿಯಲ್ಲ. ಈಗ ಅಲ್ಲಿ ಯುದ್ಧ ಆದರೆ ನಮ್ಮೂರಾಗ ಯಾಕೆ ಗ್ಯಾಸ್ ಸಿಲಿಂಡ್ರು ಸಿಗ್ತಿಲ್ಲ ಅಷ್ಟು ಕೇಳಲ್ಲ ಸಾಕು. ಅಲ್ಲಿಗೆ ಬರ್ತಾ ಇದ್ದೀನಿ ಕಣಜು. ಬೊರಜ ಬಂದೆ ತಡಿ. ಈಗ ಬೊರಜ ನಮ್ಮ ದೇಶದಾಗೆ, ಭಾರತ ದೇಶದಾಗೆ ತೈಲ ಅಂದರೆ ಪೆಟ್ರೋಲು, ಡೀಸೆಲ್ಲು, ಗ್ಯಾಸು, ಸೀಮೆ ಎಣ್ಣೆ ಎಲ್ಲ 85% ಅಂದರೆ ರೂಪಾಯಿನ 85 ಭಾಗನ ನಾವು ಬೇರೆ ದೇಶದಿಂದನೇ ತರಿಸ್ಕೊಂತ ಇದ್ದೀವಿ. ನಮ್ಮ ದೇಶದಾಗ ಅಷ್ಟೊಂದು ಉತ್ಪಾದನೆ ಇಲ್ಲ. ಅದರಿಂದಾಗಿ ನಾವೇನು ಮಾಡ್ತಾ ಇದ್ದೀವಿ, ಆ ಕಡೆ ಇರಾನು, ಇರಾಕು, ಸೌದಿ ಅರೇಬಿಯಾ ಈ ಕಡೆಯಿಂದ ನಾವು ಪೆಟ್ರೋಲು, ಡೀಸೆಲ್ಲು, LPG ಗ್ಯಾಸ್ ಇವನ್ನೆಲ್ಲ ತರಿಸ್ಕೊಂತ ಇದ್ದೀವಿ. ಅರ್ಥ ಆಯ್ತಲ್ವ ಇದು? ಇವಾಗ ಏನಾಯ್ತು ಅಂದರೆ ಅಲ್ಲಿ ಆ ದೇಶಗಳಿಗೆ ಯುದ್ಧ ಆಗಿಬಿಟ್ಟೈತೆ. ಯುದ್ಧ ಆದಾಗ ಏನಾಯ್ತು ಅಂತಂದರೆ, ಈಗ ಉದಾಹರಣೆ ಹೇಳ್ತೀನಿ ನೋಡಿ, ನಿಂಗೆ ಅರ್ಥ ಆಗಂಗೆ ಹೇಳೋಣ. ಈಗ ತುಮಕೂರಿಂದ ಶಿರಾಕ್ ಬರಬೇಕು ಅಂದರೆ ಏನು ಹೇಳು, ಈ ಕಳಂಬೆಳ್ಳ ತಗೊಂಡು ಟೋಲ್ ಪ್ಲಾಜಾ ಇತ್ತು ಗೊತ್ತಾ, ಎಲ್ಲ ಗಾಡಿಗಳು ಅಲ್ಲಾಸಿನೇ ಹೋಗ್ತವೆ. ಅಂಥದ್ದೇನ ಎಲ್ಲಿಂದ, ಆ ಕಡೆಯಿಂದ ಗಲ್ಫ್ ದೇಶಗಳಿಂದ, ಆ ಕಡೆಯಿಂದ ಇರಾನ್ನಿಂದ ಬರಬೇಕಾದ್ರೆ ಹರ್ಮೂಜ್ ಅಂತ ಒಂದು ಜಲಸಂಧಿ ಐತಿ. ಜಲಸಂಧಿ ಬಗ್ಗೆ ಹೇಳ್ತೀನಿ ನೋಡು. ಈಗ ನಮಗೆಲ್ಲ ಬೇರೆ ದೇಶದಿಂದ ಎಲ್ಲ ಬರ್ತಾವಲ್ಲ ಹಡಗುಗಳು, ಅಂದರೆ ಈಗ ಪೆಟ್ರೋಲು ಡೀಸೆಲ್ ಎಲ್ಲ ಬೇರೆ ದೇಶದಿಂದ ಬರ್ತಾವಲ್ವ ಬರಜ, ಅವು ನೆಲದ ಮೇಲೆ ಬರೋಲ್ಲ, ಹೆಲಿಕಾಪ್ಟರ್ನಾಗ ಬರೋಲ್ಲ, ವಿಮಾನದಾಗ ಬರೋಲ್ಲ, ಬರೋದು ಹಡಗಿನ ಮುಖಾಂತರನೇನ. ಹಡಗನಾಗೆ ಏನು ಮೆಟ್ರಿಕ್ ಟನ್ನು ಜಾಸ್ತಿ, ಲಕ್ಷಾಂತರ ಲೀಟ್ರು ಪೆಟ್ರೋಲ್ ಅಲ್ಲಿಂದ ಬರ್ತೈತಿ. ಹಡಗು ಎಲ್ಲ ಬರಬೇಕು ಅಂದರೆ ಅದು ಹೇಳಿದ ಟೋಲ್ ಗೇಟ್ ಐತಲ್ಲ, ಟೋಲ್ ಗೇಟ್ ಹರ್ಮೂಜ್ ಅಂತ ಒಂದು ಟೋಲ್ ಗೇಟ್ ಥರ, ಅಲ್ಲಿ ಹರ್ಮೂಜು ಜಲಸಂಧಿ ಅಂತಾರದು. ಅದು ಇರಾನ್ ದೇಶಕ್ಕೆ ಸೇರಿದ್ದು. ಈಗ ಯುದ್ಧ ಆಗ್ತಿರ್ಬೇಕಾದ್ರೆ ಏನು ಮಾಡ್ತಾರೆ ಅಂದರೆ, ಇರಾನ್ ದೇಶದವರು ಆ ಜಲಸಂಧಿನ ಬಂದ್ ಮಾಡಿಬಿಡ್ತಾರೆ. ಅಲ್ಲಿಂದ ಯಾವುದು ಹಡಗುಗಳು ಹೋಗಂಗಿಲ್ಲ. ನಮ್ಮ ದೇಶದಾಗೆ 85% ಬೇರೆ ದೇಶದಿಂದನೇ ತರಿಸ್ಕೋಬೇಕು. ಅಲ್ಲಿ ಬಂದ್ ಮಾಡಿದರೆ ನಮ್ಮ ದೇಶಕ್ಕೆ ಪೆಟ್ರೋಲು ಇಲ್ಲ, ಡೀಸೆಲ್ಲು ಇಲ್ಲ, LPG ಗ್ಯಾಸೂ ಇಲ್ಲ. ಈ ಕಾರಣದಿಂದ ಅಲ್ಲಿಂದ ಬರೋ ಪೆಟ್ರೋಲು ಡೀಸೆಲ್ಲು ಸ್ಟಾಪ್ ಆಗಿಬಿಟ್ಟು ಗ್ಯಾಸ್ ಎಲ್ಲ ಸ್ಟಾಪ್ ಆಗಿ ಇಲ್ಲಿ ಬಂದಂಗೆ ಆಗ್ಬಿಟ್ಟೈತಿ. ಅರ್ಥಾತೇನಜ್ಜ ಪೂರ್ತಿನೋ? ಅಲ್ಲ ಲೇ ಸೀನಾ, ಹಂಗಾರೆ 85 ಭಾಗನ ಬೇರೆ ದೇಶದಿಂದ ತೋರಿಸ್ಕೊಂತಾರೆ ನಮ್ಮ ದೇಶದವರು, ಭಾರತ ದೇಶದವರು ಅಲ್ವಲ್ಲ. ಹೆಂಗೆಲ್ಲ ತೋರಿಸ್ತಾರಲ್ಲ ಆಟೋಂದ. ಈಗ ನಮ್ದೊಂದು ದಿವ್ಸನೇನ ಪೆಟ್ರೋಲ್ ಮಾರ್ತಾನೆ, ಅವನು ಯಾವ್ದಾನ ಹೋಗ್ಬಿಟ್ಟು ಪೆಟ್ರೋಲ್ ಬಂಕಿಂದ ತರೋಕೇನ ಒದ್ದಾಡ್ತಾನೆ. ಅಂಥದನ್ನ ಬೇರೆ ದೇಶದಿಂದನು, ಅದು ರೋಡ್ನಾಗೂ ಅಲ್ಲ, ಏರೋಪ್ಲೇನು ವಿಮಾನದಾಗೂ ಅಲ್ಲ, ಹಡಗುನಾಗ ತರಬೇಕು ಅಂದರೆ ಯೋಟ್ ತರ್ಬೇಕಲ್ಲ. ಬೊರಜ ಹೇಳ್ತೀನಿ ಕೇಳು, ಯಾವುದೋ ಒಂದು ಹಡಗುನಾಗ ತರ್ಸಲ್ಲ ಅವರು. ಒಂದು ದಿನಕ್ಕೆ ನಮ್ಮ ಭಾರತ ದೇಶಕ್ಕೆ 10 ರಿಂದ 12 ಬ್ಯಾರಲ್ ಬರೋದು ಹಡಗುನಾಗೆ. ಏನು ಸುಲಭ ಅಲ್ಲ. ಒಂದ್ಸಲಿ ಬಂದೈತೆ ಅಂತ ಅಂದರೆ ಇಡೀ ಬೆಂಗಳೂರಿಗಾಗ ಒಟ್ಟು ಪೆಟ್ರೋಲ್ ಬರೋದು. ಪೆಟ್ರೋಲು, ಡೀಸೆಲ್ಲು, ಗ್ಯಾಸು ಇವೆಲ್ಲನ ಏನು ಪುಟ್ಕೋಯಿಸಿ ಏನು ಸಣ್ಣ ಪುಟ್ಟದಾಗ ತರಿಸಲ್ಲ. ದೊಡ್ಡ ಹಡಗು ಕಾಣೋದು. ಬರೋದಂಗೆ ಆಗ್ಬಿಡ್ಲಿಲ್ಲ ಮೊನ್ನೆ. ಈ ನೆನ್ನೆ ದಿನ ಬೈನಾಗ ಏನೋ ಅಲ್ಲಿಂದನ ಒಂದು ಹಡಗು ಬಂದೈತೆ ಮುಂಬೈಗೆ. ಏನು ಹೇಳು, ಮುಂಬೈಗೆ ಒಂದು ಹಡಗು ಬಂದೈತೆ. ಅದರಿಂದ ನಮ್ಮ ದೇಶಕ್ಕೆ ಗ್ಯಾಸ್ ಸಿಲಿಂಡರ್ ಆಗಲಿ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ ಏನು ತೊಂದರೆ ಆಗಲ್ಲ ಅಂತ ಸರ್ಕಾರದವ್ರು ಹೇಳಿರೋದು. ಯಾಕಂದರೆ ಇರಾನು ಮತ್ತು ನಮ್ಮ ದೇಶಕ್ಕೂ ಒಂದಿಟ್ಟು ಬಾಂಧವ್ಯ ಚೆನ್ನಾಗೈದು ಕಣಜು. ಉಕಂಡ್ಲ ಬೋರಜ ಉಕಣೋ. ಈಗ ನಾವು ಅಕ್ಕಪಕ್ಕದ ಮನೆಯವರೆಲ್ಲ ಜಗಳಾಡ್ತೀವಲ್ಲ, ಹಂಗೇನ ಬೇರೆ ದೇಶದವರು ಜಗಳಾಡ್ತಾರೆ.
ಅದು ಜಗಳ ಯಾವ್ಯಾವ ವಿಚಾರಕ್ಕೆ ಹಾಕವೆ ಎಂಬುದು ಯಾರಿಗೆಲ್ಲ ಗೊತ್ತು. ದೊಡ್ಡ ದೊಡ್ಡ ವಿಷಯಗಳವು ನಮಗೂ ನಿಮಗೆಲ್ಲ ಗೊತ್ತಾಗಲ್ಲ. ಗೌಡ್ರೆ, ಅಯ್ಯೋ ಇರಾನು ಇಸ್ರೇಲು ಅಮೇರಿಕ ಅವಾಗಿಂದಲೂ ಅವು ಮುಂಗ್ಸಿ ಕಿತ್ತಾಡ್ದಂಗೆ ಗೌಡ್ರೆ. ಈಗ ಇಸ್ರೇಲು ಅಮೇರಿಕ ಒಂದಾಗಿಬಿಟ್ಟವೆ, ಇರಾನ್ ದೇಶ ಒಂದಾಗಿಬಿಟ್ಟೈತಿ. ಇವೆರಡರ ನಡುವೆ ಏನು ಮಾರಾಮಾರಿ ಜಗಳ. ಬಾಂಬ್ ಹಾಕಕ್ಕೆಲ್ಲ ಹೋಗ್ಬಿಟ್ಟವ್ರೆ, ಮಿಸೈಲ್ ಎಲ್ಲ ಉಡಾವಣೆ ಮಾಡ್ತಾ ಇದ್ದಾರೆ. ಏ ಬೊರಜ ಗೌಡ್ರೆ ಹೇಳ್ತೀನಿ ಕೇಳ್ರಿ, ಸಮುದ್ರದಾಗೆಲ್ಲ ಯುದ್ಧಗಳು ಬೇರೆ ಬೇರೆ ದೇಶದಿಂದ ಇರಾನ್ ಮುಖಾಂತರ ಈ ಕಡೆ ಬೇರೆ ದೇಶಗೆಲ್ಲ ಹೋಗ್ಬೇಕಾರೆ ಆ ಹಡಗುನೆಲ್ಲ ಢಮಲ್ ಡಿಮಿಲ್ ಡಕ್ಕ ಅಂತ ಹೊಡೆದಾಕಿ ಬಿಟ್ಟವ್ರೆ. ಅದರಿಂದನ ಇನ್ನೊಂದು ಗೌಡ್ರೆ ಹೇಳ್ತೀನಿ ಕೇಳ್ರಿ, ಈ ಇರಾನು ಇರಾಕು ತೈಲ ಬಾವಿಗಳು ಜಾಸ್ತಿ ಇದಾವ ಆ ದೇಶಗಳಿಗೆ. ಗಲ್ಫ್ ಕಂಟ್ರೀಸ್ ಅಂತಾರಲ್ಲ, ಅಂದರೆ ಅಲ್ಲಿ ಈ ನಮ್ಮಲ್ಲಿ ಜಾಸ್ತಿ ಸಿಗಲ್ಲ. ಅಲ್ಲಿ ಪೆಟ್ರೋಲು ಡೀಸೆಲ್ಲು ಗ್ಯಾಸು ಪಾಸು ಇವೆಲ್ಲ ಕಚ್ಚಾ ತೈಲ ಅಂತಾರೆ, ಅವು ಬೋಲಿ ವಿಪರೀತ ಸಿಗ್ತಾವಲ್ಲಿ. ಅದಕ್ಕೆ ಆ ದೇಶಗಳು ಏನು ಮಾಡ್ತವೆ ಅಂತ ಅಂದರೆ ಬೇರೆ ದೇಶಕ್ಕೆ ಪೆಟ್ರೋಲು ಡೀಸೆಲ್ಲು ಮಾರ್ಕೊಂತವೆ, ಆ ದೇಶದಿಂದ ಬೇರೆದನ್ನ ಬೇಕಾದಂಥ ಸರಕು ಸಾಮಾನುಗಳನ್ನೆಲ್ಲ ಇವ್ರು ತಗೊಂತಾರೆ. ಇದು ನಡೀತಿರೋದು ದೇಶದಾಗೆ. ನೆನೆದಿನ ಬೈನಾಗ ಒಂದು ಹಡಗು ಬಂದೈತೆ ಗೌಡ್ರೆ, ಶೆನ್ಲಾಂಗ್ ಅಂತ ಹಡಗನ ಹೆಸರು. ಏನು ಹೇಳು, ಸೌದಿ ಅರೇಬಿಯಾದಿಂದ ಬಂದಿರೋದದು ಮುಂಬೈಗೆ ಬಂದು ಸೇರೈತಿ. ಆ ಹಡಗು ಹೆಂಗೆ ಬಂದೈತೆ ಅಂದರೆ ಟಿ ವಿಯವ್ರು ಹೇಳ್ತಾ ಇದ್ರು, ಆ ಸಿಗ್ನಲ್ ಎಲ್ಲ ಆಫ್ ಮಾಡ್ಕೊಂಡು ಏನಾರ ಸಿಗ್ನಲ್ ಗೊತ್ತಾಗ್ಬಿಟ್ರೆ ಡಮಾರ ನಸ್ಬಿಡ್ತಾರಂತೆ. ಆದರೆ ಸಿಗ್ನಲ್ ಎಲ್ಲ ಆಫ್ ಮಾಡಿಕೊಂಡು ಸುರಕ್ಷಿತವಾಗಿ ಬಂದು ಮುಂಬೈ ಬಂದರಿಗೆ ಸೇರೈತಂತೆ ಹಡಗು. ಇದರಿಂದಲೂ ಒಂದೀಟು ಸುಧಾರಿಸ್ಕೊಂಡವ್ರು ನಮ್ಮ ದೇಶದವರು. ಇನ್ನು ಮೇಲೆ ಇರಾನ್ನಿಂದ ನಮಗೆಲ್ಲ ಪೆಟ್ರೋಲು ಡೀಸೆಲ್ಲು ಸಿಗ್ತೈತಿ ಅಂತಾನೆ. ಹಂಗವ್ರಿ ನಮ್ಮ ದೇಶ ಏನು ಟೆನ್ಷನ್ ಇಲ್ಲಪ್ಪ. ಲೇಸಿನ ಅಲ್ವಲ್ಲ, ಏನನ ಕ್ಯಾಸು ಪಾಸು ಸಿಗ್ದಂಗೆ ಆಗ್ಬಿಟ್ರೆ ಗತಿ ಏನಲ್ಲ. ಜನಗಳೆಲ್ಲ ತತ್ರ ಇಕೊಂಡು ಹೋಗ್ಬಿಡ್ತಾರೆ ಕಣಲೆ. ಈಗ ಸೌದೆ ಹುಡ್ಕರಿಲ್ಲ ಕಣ್ಣ, ಎಡೆ ಮೊಟ್ಟೆ, ಸಿಪ್ಪೆ ಮೊಟ್ಟೆ, ಕುರಂಬಳೆ, ಕಂಕಿ ಇಂಥವನ್ನೆಲ್ಲ ಹುಡ್ಕರಿಲ್ವಲ್ಲ ಇವಾಗ. ಯಪ್ಪ ಒಂದೇ ಒಂದಿನ ಸಿಲಿಂಡ್ರ್ ಸಿಗಲ್ಲ ಅಂತ ಒಂದಿದ್ಕೆ ಜನ ಜಂಗಾಬಲ್ ಕುಸ್ತಂಗ ಐತಿ ಅಲ್ವಲೇ. ಈ ದೊಡ್ಡ ದೊಡ್ಡ ಹೋಟ್ಲುಗಳು, ಮದುವೆ ಛತ್ರುಗಳು, ಸ್ಕೂಲಾಗೆ ಅಡುಗೆ ಪಡುಗೆ ಮಾಡೋಕ್ಕೆ ಮಠ ಅವೆಲ್ಲ ಏನೆಲ್ಲ ಮಾಡ್ಬೇಕು. ಈಗ ಸಿದ್ಧಗಂಗೆ ಮಠದಾಗ ಮೊದಲೆಲ್ಲನ ಒಲೆಗೆ ಮಾಡಾರೇನು, ಇವಾಗ ಸೌದೆ ಒಲೆಗೆ, ಇವಾಗ ಅಲ್ಲೂ ಗ್ಯಾಸ್ನಾಗ ಮಾಡ್ತಾರೆ. ಅಂಥ ದೊಡ್ಡ ದೊಡ್ಡ ಮಠಗಳು, ತಿರ್ಗ ಧರ್ಮಸ್ಥಳ, ತಿರುಪತಿ, ಛತ್ರುಗಳು, ಹೋಟ್ಲುಗಳು ಇವರೆಲ್ಲ ಏನು ಮಾಡ್ಬೇಕಾಕೈತಪ್ಪ ಅಲ್ವೇ. ಕಷ್ಟಕ್ಕೆ ಬರ್ತೈತೆ ಕಣಜ, ಗ್ಯಾಸ್ ಸಿಲಿಂಡ್ರ್ ಇಲ್ಲ ಅಂತಂದರೆ ಕಷ್ಟಕ್ಕೆ ಬರ್ತೈತಿ. ಆದ್ರೆ ಇವಾಗ ಏನು ಟೆನ್ಷನ್ ಇಲ್ಲ ಬೇಡು. ಯಾಕೆ ಹೇಳು, ಸರ್ಕಾರನೇ ಹೇಳೈತೆ ಹೆದರ್ಕೋಬೇಡ್ರಿ ನೀವು, ಗ್ಯಾಸ್ ಸಿಲಿಂಡ್ರ್ ಎಲ್ಲ ಸಿಗ್ತೈತಿ ಅಂತಾನೆ. ಅಯ್ಯೋ ಇಂಡಕ್ಷನ್ ಸ್ಟವ್ 300% ಹೆಚ್ಚಾಗಿತ್ತಂತೆ. ಏನು ಹೇಳ್ರಿ, ಅದೇ ಯುದ್ಧ ಆಗಿರೋದ್ರಿಂದ LPG ಬರಾದಂಗೆ ಆಗ್ಬಿಟ್ಟು ಎಲೆಕ್ಟ್ರಿಕ್ ಒಲೆಗಳು ಕರೆಂಟಿಗೆ ಕೊಟ್ಟರೆ ಅಡುಗೆ ಹಾಕೈತಲ್ಲ ಅಂಥವು ಬೇಡಿಕೆ ಜಾಸ್ತಿ ಆಗ್ಬಿಟ್ಟೈತಲ್ಲ. ಟಿ ವಿಯಾಗ ಹೇಳ್ತಿದ್ರು ಎಲ್ಲ. ಈ ಕರೆಂಟಿನ ಸ್ಟವ್ ಕಣಜ, ಈ ಪ್ಲಗ್ಗಿಗೆ ಹಾಕ್ಬಿಟ್ರೆ ಒಲೆ ಹತ್ಕೊಂಡು ಉರಿತೈತೆ, ನಾವು ಅಡುಗೆ ಮಾಡ್ಕೋಬೋದು. ಅಂಥವೆಲ್ಲ ಬೆಲೆ ಜಾಸ್ತಿ ಆಗ್ಯಾವಂತೆ. ಲೇ ಬೋರಜ, ಈ ಗ್ಯಾಸ್ ಸಿಲಿಂಡ್ರನ್ನ ಬರೀ ಅಡುಗೆ ಮಾಡಕ್ಕೆ ಮಾತ್ರ ಬಳಸ್ತಾರೆ ಅಂತ ತಿಳ್ಕೊಬೇಡ ನೀನು. ಆಟ ಓಡಿಸ್ತಾರೆ ಕಣ್ಲ, ಬೆಂಗಳೂರು ತುಮಕೂರು ಅಂತಾರಾಗೆಲ್ಲನ ಜನಗಳು ಆಟ ಓಡಿಸ್ತಾರೆ ಅದನ್ನ ಹಾಕ್ಕೊಂಡು. ನಮ್ಮ ಹುಡುಗ ಹೇಳ್ತಿದ್ದ, ಗೌಡ್ರೆ ಆಲೆ ನೆನ್ನೆ ದಿನದಿಂದನ 30-40 ಮಾಡ್ಯವ್ರೆ ಶೀಟ್ ಆಟದವರು ತುಮಕೂರಾಗಿ ಅಂತಾನ. ಈ ಸಿಲಿಂಡ್ರ್ ಸಿಗ್ಲಿಲ್ಲ ಅಂದ್ರೆ ಅವ್ರನ್ನೇನು ಮಾಡ್ತಾರೆ, ರೇಟ್ ಜಾಸ್ತಿ ಮಾಡ್ತಾರೆ. ಸಿಲಿಂಡ್ರನ್ನ ಹಾಕ್ಕೊಂಡು ಆಟನೂ ಓಡಿಸ್ತಾರೆ ಕಣೋ. ನೋಡ್ರಿ ಗೌಡ್ರೆ, ಹಂಗಾರೆ ಈ ಯುದ್ಧ ಬೇರೆ ದೇಶದಾಗ ಆಗ್ತಿದ್ರು ನಮ್ಗಿದ್ರದ್ದು ಇದಾಕೈತಿ ನೋಡಿ, ಎಫೆಕ್ಟ್ ಹೊಡಿತಾ ಐತಿ. ಲೆಕ್ಕ ಹಾಕ್ರಿ. ನಾನೇನು ಅನ್ಕೊಂಡ್ಬಿಟ್ಟಿದ್ದೆ, ಬಿಡು ಯುದ್ಧ ಬೇರೆ ದೇಶದಾಗ ಆಗ್ತೈತಿ, ನಮ್ಗೇನು ಟೆನ್ಷನ್ ಅನ್ಕೊಂಡಿದ್ದೆ. ಅಲ್ಲಾಗ ಯುದ್ಧ ಇಲ್ಲೂ ಇಕ್ತೈತಿ ನೋಡಿ ಬಗ್ನಿ ಗೂಟನ. ಓಹೋ ಸರಿ ಕಣಪ್ಪೋ ಸ್ವಾಮಿ. ನೋಡು, ಅದಕ್ಕೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಎಲ್ಲನ ಸರಕು ಸರಂಜಾಮ್ಗಳೆಲ್ಲ ಓಡಾಡ್ತವೆ ಎಂಬುದು ಈಗ ಗೊತ್ತಾಗ್ತಾ ಇತ್ತು ನನಗೆ. ಓ ಕಣೇಶ, ಇದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ
ಶಾನೆ ಓದ್ಕೋಬೇಕು. ಪೇಪರ್ ದಿನ ಓದ್ತಿದ್ರೆ ಗೊತ್ತಾಗುತ್ತೆ. ನಾವು ಅಮಾವಾಸ್ಯೆ ಪೌರ್ಣಮಿಗೆ ಒಂದಿನ ಪೇಪರ್ ಹಿಡ್ಕೊಂಡು ಕೂಕೊಂಡ್ರೆ ಏನು ಗೊತ್ತಾಕೈತೆ? ಓಲಿ ಬಿಡು. ಲೇ ನಂದೀಶ, ಹೋಗಲ್ಲ ಹೋಗಲ್ಲ, ಎಲ್ಲಾರ್ಗೂ ಒಂದೊಂದರ್ಧ ಟೀ ಮಾಡೋಗ ಹೇಳೇ ರಪ್ನ.